ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ ಸೀಸನ್ 11 ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಸ್ನೇಹಿತರೆ. ಈ 16ನೇ ವಾರ ಅಂತಾನೆ ಹೇಳ್ಬೋದು, ಅಂದರೆ ಸೆಮಿಫೈನಲ್ ವಾರ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ 3 ಟಾಸ್ಕ್ಗಳು ಬಿಗ್ ಬಾಸ್ ಮನೆಯಲ್ಲಿ ನಡೆದಿವೆ ಸ್ನೇಹಿತರೆ. ಇವತ್ತು ಕೂಡ ಟಾಸ್ಕ್ಗಳ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇವೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ನಿನ್ನೆ ಬಿಗ್ ಬಾಸ್ ಮನೆಯಲ್ಲಿ 3 ಟಾಸ್ಕ್ಗಳು ಕೂಡ ನಡೆದಿವೆ ಸ್ನೇಹಿತರೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ಕೊನೆಯ ಟಾಸ್ಕನ್ನು ಕೂಡ ಬಿಗ್ ಬಾಸ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಅದು ಯಾವುದೇ ಕಾರಣಕ್ಕೆ ಅಂದರೆ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗಲು ಈ ವಾರದ ಟಾಸ್ಕ್ಗಳನ್ನು ನೀಡಿದ್ದಾರೆ ಸ್ನೇಹಿತರೆ. ಈ ಎಲ್ಲ ಟಾಸ್ಕ್ಗಳನ್ನು ಆಡೋದ್ರ ಮೂಲಕ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ಳುವಂಥ ಒಬ್ಬ ಸ್ಪರ್ಧಿ ಈ ವಾರದ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗ್ತಾರೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ 2 ಟಾಸ್ಕ್ಗಳು ಇವೆ ಸ್ನೇಹಿತರೆ. ಅದರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಈಗ 3 ಗಂಟೆಗೆ ಮತ್ತೊಂದು ಇವತ್ತಿನ ಮಂಗಳವಾರದ ಸಂಚಿಕೆಯ ಪ್ರೋಮೋನ ಬಿಟ್ಟಿದ್ದಾರೆ ಸ್ನೇಹಿತರೆ. ಅದರಲ್ಲಿ 2 ಟಾಸ್ಕ್ಗಳನ್ನು ವಿವರಗಳನ್ನು ಕೂಡ ಈ ಪ್ರೋಮೋದಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಮೊದಲನೇ ಟಾಸ್ಕ್ ಒಂದು ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್, ಇನ್ನೊಂದು ಪಜಲ್ ಟಾಸ್ಕ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ 2 ಕೂಡ ತುಂಬಾ ಡಿಫಿಕಲ್ಟ್ ಇರುವಂಥ 2 ಟಾಸ್ಕ್ಗಳು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ 4ನೇ ಟಾಸ್ಕ್ನ ಬಗ್ಗೆ ನೋಡ್ತಾ ಹೋಗೋಣ. ಸ್ವಿಮ್ಮಿಂಗ್ ಪೂಲ್ ಟಾಸ್ಕ್ ಸ್ನೇಹಿತರೆ. ಈ ಒಂದು ಟಾಸ್ಕ್ನಲ್ಲಿ ಆಡಿದಂಥ ಸ್ಪರ್ಧಿಗಳು ಯಾರೆಂದರೆ, ಮೊದಲನೇದಾಗಿ ನಿನ್ನೆ ಒಂದು ಟಾಸ್ಕ್ನಲ್ಲಿ ಕೊನೆಯದಾಗಿ ಗೆದ್ದಂತಹ ಧನರಾಜ್ ಆಚಾರ್ಯ ಅವರು ಅಪೋಸಿಟ್ ತಂಡದವರು ಸೆಲೆಕ್ಟ್ ಮಾಡುವಂಥ ಅವಕಾಶವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಧನರಾಜ್, ಮೋಕ್ಷಿತಾ ಪೈ, ಗೌತಮಿ ಜಾಧವ್ ಹಾಗೆ ಉಗ್ರ ಮಂಜು ಅವರು ಕೂಡ ಈ ಒಂದು ಟಾಸ್ಕನ್ನು ಆಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಟಾಸ್ಕ್ ತುಂಬಾ ಕ್ಲಿಷ್ಟಕರವಾದಂಥ ಟಾಸ್ಕ್ ಅಂತಾನೆ ಹೇಳ್ಬೋದು. ಈ ಒಂದು ಟಾಸ್ಕನ್ನು 4 ಜನ ಸ್ಪರ್ಧಿಗಳು, ಅಂದರೆ ಸ್ವಿಮ್ಮಿಂಗ್ ಪೂಲ್ ಟಾಸ್ಕನ್ನು 4 ಜನ ಸ್ಪರ್ಧಿಗಳು ಆಡಿದ್ದಾರೆ ಸ್ನೇಹಿತರೆ. ಇದರಲ್ಲಿ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿರುವಂಥ ಸ್ಪರ್ಧಿ ಯಾರಪ್ಪ ಅಂದರೆ ಅದು ಮೋಕ್ಷಿತಾ ಪೈ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮೋಕ್ಷಿತಾ ಪೈ ಅವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 2ನೇ ಸ್ಥಾನವನ್ನು ಧನರಾಜ್ ಆಚಾರ್ಯ ಸ್ನೇಹಿತರೆ. 3ನೇ ಸ್ಥಾನವನ್ನು ನಮ್ಮ ಗೌತಮಿ ಜಾಧವ್ ಹಾಗೆ 4ನೇ ಸ್ಥಾನವನ್ನು ನಮ್ಮ ಉಗ್ರ ಮಂಜು ಅವರು ಪಡೆದುಕೊಂಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಈ ಒಂದು ಟಾಸ್ಕ್ನಲ್ಲಿ ಗೆದ್ದಂತಹ ಮೋಕ್ಷಿತಾ ಪೈ ಅವರು ಮುಂದಿನ ಟಾಸ್ಕ್ ಅಂದರೆ ಈ ವಾರದ ಕೊನೆಯ ಟಾಸ್ಕ್ ಪಜಲ್ ಟಾಸ್ಕನ್ನು ಆಡಲು ತಮ್ಮ ಎದುರಾಳಿಗಳನ್ನು ಆಯ್ಕೆ ಮಾಡುವಂತಹ ಒಂದು ಅವಕಾಶವನ್ನು ಪಡೆದುಕೊಳ್ತಾರೆ ಸ್ನೇಹಿತರೆ. ಈ ವಾರದ ಕೊನೆಯ ಟಾಸ್ಕ್ ಬಗ್ಗೆ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಬಿಗ್ ಬಾಸ್ ಲೋಗೋ ಇರುವಂತಹ ಒಂದು ಪಜಲನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಅದರ ಹಿಂದೆ ಹಲವಾರು ಆ್ಯಕ್ಟಿವಿಟಿಯನ್ನು ಮಾಡಿ ಆ ಒಂದು ಕೊನೆಯ ಟಾಸ್ಕಲ್ಲಿ ಯಾರು ಮೊದಲು ಪಜಲನ್ನು ಸಾಲ್ವ್ ಮಾಡಿ ಬಿಗ್ ಬಾಸ್ ಕಂಡು ಇರುವಂತಹ ಲೋಗೋವನ್ನು ಮೊದಲು ಚಿತ್ರದ ಆಕಾರದಲ್ಲಿ ತರುತ್ತಾರಲ್ವ, ಅವರು ಈ ಒಂದು ಟಾಸ್ಕನ್ನು ಗೆಲ್ತಾರೆ ಸ್ನೇಹಿತರೆ. ಈ ಒಂದು ಟಾಸ್ಕನ್ನು ತಮ್ಮ ಎದುರಾಳಿಗಳನ್ನು ಆಯ್ಕೆ ಮಾಡಿಕೊಂಡಿರ್ತಾರೆ ಸ್ಪರ್ಧಿ, ಅದು ಮೋಕ್ಷಿತಾ ಪೈ ಅಂತಾನೆ ಹೇಳ್ಬೋದು. ಮೋಕ್ಷಿತಾ ಪೈ ಅವರು ಯಾರನ್ನೆಲ್ಲ ಆಯ್ಕೆ ಮಾಡಿಕೊಂಡು ಅಂತ ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ, ಮೊದಲನೇದಾಗಿ ಧನರಾಜ್ ಆಚಾರ್, 2ನೇದಾಗಿ ನಮ್ಮ ತ್ರಿವಿಕ್ರಮ್, 3ನೇದಾಗಿ ರಜತ್ ಕಿಶನ್. ಈ 4 ಜನರು ಕೂಡ ಈ ಒಂದು ಪಜಲ್ ಟಾಸ್ಕನ್ನು ಆಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಪಜಲ್ ಟಾಸ್ಕ್ನಲ್ಲಿ ಯಾರು ಗೆದ್ದರು ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಮೊದಲನೇದಾಗಿ ತ್ರಿವಿಕ್ರಮ್ ಅವರು ಗೆದ್ದಿರುವಂಥ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. 2 ಮತ್ತು 3ನೇ ಸ್ಥಾನ ಯಾರು ಬಂದಿದ್ದಾರೆ ಅಂತ ಪಕ್ಕ ಮಾಹಿತಿ ಇಲ್ಲ ಸ್ನೇಹಿತರೆ. ಆದರೆ ಪಜಲ್ ಟಾಸ್ಕ್ನಲ್ಲಿ ನಮ್ಮ ತ್ರಿವಿಕ್ರಮ್ ಅವರು ಗೆದ್ದಿದ್ದಾರೆ ಸ್ನೇಹಿತರೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಾರ ಎಲ್ಲ ಟಾಸ್ಕ್ಗಳು ಆದ ಮೇಲೆ ಯಾರ್ಯಾರು ಎಷ್ಟೆಷ್ಟು ಅಂಕವನ್ನು ಪಡೆದುಕೊಂಡಿದ್ದಾರೆ ಅಂತ ವಿಡಿಯೋನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಈ ಒಂದು ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡಿರುವಂಥ ಒಬ್ಬ ಸ್ಪರ್ಧಿ ಈ ವಾರದ ಎಲಿಮಿನೇಷನ್ ಅಂದರೆ ಈ ವಾರದ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗುವಂಥ ಅವಕಾಶವನ್ನು ಕೂಡ ಪಡೆದುಕೊಂಡಿದ್ದಾರೆ. ಆ ಅದೃಷ್ಟಶಾಲಿಯಾದಂತಹ ಒಬ್ಬ ಸ್ಪರ್ಧಿ ಯಾರು ಎಂಬುದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ.